ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಡೆದಾಡುವ ದೇವರು ಅಂತಲೇ ಪ್ರಖ್ಯಾತಿ ಪಡೆದಿರೋ ಲಿಂಗೈಕ್ಯ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಯವರ 112ನೇ ಜಯಂತ್ಯೋತ್ಸವದ ಹಿನ್ನೆಲೆ ಗದಗದಲ್ಲಿ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಜರುಗಿದೆ. ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಅಧ್ಯಕ್ಷತೆಯಲ್ಲಿ ನೆರವೇರಿದ ಈ ಸಾಮೂಹಿಕ ವಿವಾಹದಲ್ಲಿ 20 ನವಜೋಡಿಗಳು ವಿವಿಧ ಮಠಾಧೀಶರ ಆಶೀರ್ವಾದದೊಂದಿಗೆ ಹೊಸ ಜೀವನಕ್ಕೆ ಬಲಗಾಲಿರಿಸಿದ್ರು. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ವಿವಿಧ ಮಠಾಧೀಶರು, ನವಜೀವನಕ್ಕೆ ಕಾಲಿಡಲು ಸಜ್ಜಾಗಿರೋ ಜೋಡಿಗಳು, ಸರ್ವಧರ್ಮ ಸಾಮೂಹಿಕ ವಿವಾಹಕ್ಕೆ ಸಾಕ್ಷಿಯಾದ ಪುಟ್ಟರಾಜರ ಜಯಂತ್ಯೋತ್ಸವ. ಹೌದು, ನಡೆದಾಡುವ ದೇವರೆನಿಸಿರುವ ಲಿಂಗೈಕ್ಯ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ಅವರ 112ನೇ ಜಯಂತ್ಯೋತ್ಸವ ಹಿನ್ನೆಲೆ ಮುದ್ರಣಕಾಶಿ ಗದಗದಲ್ಲಿ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿತ್ತು. ನಗರದ ವೀರೇಶ್ವರ ಪುಣ್ಯಾಶ್ರಮದ ಆವರಣದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು, ಅಭಿನವ ಕಾಡಸಿದ್ದೇಶ್ವರ ಶ್ರೀಗಳು, ನಂದಿವೇರಿ ಮಠದ ಶಿವಕುಮಾರ ಶ್ರೀಗಳು, ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಸೇರಿದಂತೆ ವಿವಿಧ ಮಠದ ಮಠಾಧೀಶರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ರು. ಬಡ ಜನರಿಗೆ ಮದುವೆ ಖರ್ಚು ವೆಚ್ಚ ತಗ್ಗಿಸಿ ಇಂಥದ್ದೊಂದು ಮಾನವೀಯ ಕೆಲಸಕ್ಕೆ ಕೈ ಹಾಕಿರೋ ಕೆಎಚ್ ಪಾಟೀಲ್ ಬಳಗಕ್ಕೆ ನಾನು ಅಭಿನಂದಿಸ್ತೇನೆ ಅಂತ ಸಿದ್ದರಾಮ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಇಂಥ ಒಂದು ಸಾಮೂಹಿಕ ವಿವಾಹಗಳು ಇತರರಿಗೆ ಮಾದರಿ ಅನ್ನುವಂಥ ಒಂದು ರೀತಿಯಲ್ಲಿ ನಡೀತಾ ಇವೆ. ಪ್ರತಿ ವರ್ಷವೂ ಕೂಡ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಕಲ್ಲಯ್ಯ ಅಜ್ಜ ಅವರ ನೇತೃತ್ವದಲ್ಲಿ ಕೆಎಚ್ ಪಾಟೀಲ್ರ ಅಭಿಮಾನಿ ಬಳಗದವರು ಇಂಥ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾ ಇದ್ದಾರೆ. ಇಂಥ ಒಂದು ಸಾಮಾಜಿಕ ಸೇವಾ ಕಾರ್ಯಗಳು ಎಲ್ಲರಿಗೂ ಮಾದರಿ. ಇವತ್ತು ದುಂದುವೆಚ್ಚ ಮಾಡಲಾರ್ದೇ ನಮ್ಮ ಬದುಕನ್ನು ನಾವು ಸರಿಯಾಗಿ ಸಾಗಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ದಿಸೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ಒಂದು ರೀತಿಯ ಆದರ್ಶದ ಪಾಠವನ್ನು ಹಾಕಿಕೊಟ್ಟಿದೆ ಅಂತ ಹೇಳ್ಬೋದು. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗವಾಯಿ ಪುಟ್ಟರಾಜರ ಗದ್ದುಗೆಗೆ ಪೂಜೆ ಸಲ್ಲಿಸಿ ನೂರಾರು ಮಹಿಳೆಯರ ಸಮ್ಮುಖದಲ್ಲಿ ಕುಂಭಮೇಳ ಆಯೋಜಿಸಲಾಗಿತ್ತು. ಪುಟ್ಟರಾಜರ ಮಠದಿಂದ ಭೂಮರೆಡ್ಡಿ ಸರ್ಕಲ್ನಲ್ಲಿರುವ ಗವಾಯಿಗಳ ಮೂರ್ತಿವರೆಗೆ ವಿವಿಧ ವಾದ್ಯಗಳೊಂದಿಗೆ ಕುಂಭಮೇಳ ನಡೆಸಲಾಯಿತು. ನಂತರ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕೈಗೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ಪೀರ್ ಸಾಬ್ ಕೌತಾಳ್ ವಹಿಸಿಕೊಂಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಚಿನ್ ಪಾಟೀಲ್, ಕೃಷ್ಣಗೌಡ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ರು. ಸುಮಾರು 20 ಜೋಡಿಗಳ ವಿವಾಹವನ್ನ ಧರ್ಮ ಗುರುಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ ಪ್ರತೀಕವಾಗಿ ಬೇರ್ಪಡಿಸುವುದು. ಮಹೇಶ್ವರನೇ ನನ್ನ ಹೆಸರನ್ನೇಳಿ 3ನೇ ಗಂಟನ್ನ ಬಿಗುತ್ತಾ ಇದ್ದೇನೆ. ನನ್ನ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ನಾವು ಪ್ಯಾಟ್ಯಾಗ ರೊಕ್ಕ ಕೊಟ್ಟು ತರುವುದವರ ಕೆಜಿ ಗಟ್ಟಲೆ ಕಿಂಟೋಗಟ್ಟಲೆ. ಪೀರ್ ಸಾಬ್ ಹಾಗೂ ದಂಪತಿಗಳ ಕೆಲಸಕ್ಕೆ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಅಭಿನಂದಿಸಿ ಶ್ಲಾಘಿಸಿದ್ದಾರೆ. ಇವರ ಶ್ರಮಕ್ಕೆ ನವದಂಪತಿಗಳು ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಿ. ನಿಮ್ಮ ಜೀವನ ಸುಖಕರ ಹಾಗೂ ಸಮೃದ್ಧಮಯವಾಗಿರಲಿ ಅಂತ ಆಶೀರ್ವಾದ ಮಾಡಿದ್ರು. ಸರ್ವಧರ್ಮದ ಸಾಮೂಹಿಕ ಲಗ್ನ. ಈ ಲಗ್ನಕ್ಕೆ ಸಾವಿರಾರು ಲಕ್ಷಾಂತರ ಎಲ್ಲ ಭಕ್ತರು ಕೂಡಿ ಒಳ್ಳೆ ಈ ಮದುವೆ ಸಮಾರಂಭ ಕೂಡ ಕೆಎಚ್ ಪಾಟೀಲ್ ಅಭಿಮಾನ ಬಳಗದ ವತಿಯಿಂದ ಸನ್ಮಾನ್ಯ ಪೀರ್ ಸಾಬ್ ಕೌತಾಳ್ ಸರ್ ಅವರು ಹಾಗೂ ಅವರ ಶ್ರೀಮತಿಯಾದ ಜೋರಾ ಪೀರ್ ಸಾಬ್ ಕೌತಾಳ್ ಅವರು ದಂಪತಿಗಳು ಕೂಡ ಕೂಡಿ ಇದನ್ನು ಕಾರ್ಯಕ್ರಮ ವರ್ಷ ನೆರವೇರಿಸ್ಕೊಂಡ್ಬರ್ತಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸಾಗಿರೋದರಿಂದ ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು
ಪಂಡಿತ ಪುಟ್ಟರಾಜ ಗುರುಗಳ ಈ ಜಯಂತಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ಗುರುಕುಮಾರ ಪಂಚಾಕ್ಷರೇಶ್ವರ, ಮಹಾತ್ಮ ಬಸವೇಶ್ವರರು, ಜಗದ್ಗುರು ಪಂಚಾಚಾರ್ಯರು, ನಾಡಿನ ಶರಣೆಯರು ಎಲ್ಲರ ಆಶೀರ್ವಾದ ಓದುವವರಿಗಿರಲಿ. ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯವರಾಗ್ರಿ, ಆದರ್ಶ ದಾಂಪತ್ಯ ಜೀವನ ಸಾಗಿಸ್ರಿ ಅಂತೇಳಿ ಹರಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಮುಸ್ಲಿಂ ಸಮುದಾಯದ ಪೀರ್ ಸಾಬ್ ಕೌತಾಳ್ ಕಳೆದ 1 ದಶಕಗಳಿಂದ ಸರ್ವಧರ್ಮ ಸಾಮೂಹಿಕ ವಿವಾಹದ ಜೊತೆಗೆ ಹಲವಾರು ವಿವಿಧ ಕಾರ್ಯಗಳಲ್ಲಿ ಕೈಗೊಂಡು ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರ್ತಿದ್ದಾರೆ. ಇವರಿಗೆ ಸ್ಫೂರ್ತಿ ಹಾಗೂ ಸಹಕಾರ ಅವರ ಧರ್ಮಪತ್ನಿ. ಇವರ ಪತ್ನಿ ಜೋಹರಾ ಕೂಡ ಅವರ ಪ್ರತಿ ಕೆಲಸಕ್ಕೂ ಸಾಥ್ ನೀಡಿ ಒಬ್ಬ ಪುರುಷನ ಸಾಧನೆ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಇದರಿಂದ ಗದಗ ನಗರದಲ್ಲಿ ಒಬ್ಬ ಸರ್ವಧರ್ಮಿ ಅಂತ ಈ ವ್ಯಕ್ತಿ ಬಿಂಬಿತವಾಗಿದ್ದಾರೆ. ಅದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದ್ದ ವಿಷಯನೇ ಐತಿ. ನಮ್ಮ ಹೆಣ್ಮಕ್ಳಿಗೆ ಆರಾಮಿರ್ಲಾರ್ದಾಗ ಭಾಳ ಉಳಿತಾರ ಇಲ್ಲ ಅನ್ನುವಂಥ ಪೊಸಿಷನ್ ಇದ್ದಾಗ ಕರ್ಕೊಂಬಂದು ಇದೇ ಮಟ್ಟದ ಗದಗಿ ಒಳಗೆ ನಾ ಹಾಕಿದ್ದು ಎಲ್ಲರಿಗೂ ತಮ್ಗೆ ಗೊತ್ತಿರೋ ವಿಷಯ. ಅವರು ಹೋಗೋ ಜೀವ ಉಳಿದೈತಿ ಈ ಗದಗಿ ಒಳಗೆ, ಪುಟ್ಟರಾಜಪ್ಪನ ಗದಗಿ ಒಳಗೆ. ಅವತ್ತಿಂದ ನಾವು ಅವ್ರ ಭಕ್ತಿ, ಅವರು ಒಂದು ಭಕ್ತಿಗೆ ಸೋತು ನಾವಿವತ್ತು ನಮ್ಮ ದಂಪತಿಗಳು, ನಾವಿರ್ಬೋದು, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ನಮ್ಮ ಜೀವ ಇರೋ ಮಠನೂ ಪುಟ್ಟರಾಜ ಗವಾಯಿಗಳು ಜಯಂತಿ ಭಾಳ ಅದ್ದೂರಿಯಿಂದ ನಮ್ಮ ಮಂತಳಿನಿಂದ ಮಾಡೋಣ ಅಂತಂದು ನಾವು ಆ ಪುಟ್ಟರಾಜ ಅಜ್ಜಿಗೆ ಬೇಡ್ಕೊಂತೀವಿ. ಆ ಪ್ರಕಾರ ನಮ್ಮ ಜೀವ ಇರೋ ಮಠನೂ ಅವನ ಸೇವಾ ನಾವು ಮಾಡ್ತೀವಿ. ಸಾರ್ಬೇಕ್ರಿ, ಯಾಕಂದ್ರೆ ಇವತ್ತಿನ ಕಾಲಮಾನದೊಳಗೆ ಭಾಳ ಅವಶ್ಯಕತೆ ಐತಿ ಭಾವೈಕ್ಯತೆ ಸಾರೋದು. ಈ ಕಾರ್ಯಕ್ರಮ ಏನಿಲ್ಲ ಗದಗಳು ನಡೀತೈತಿ, ಇದು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರದೊಳಗೆ ನಡಿಬೇಕನ್ನುವಂಥದ್ದು ಒಂದು ಭಾವನೆ. ಹಂಗೆ ನಡೆದಾಗ ಈ ದೇಶದೊಳಗೆ ಜಾತಿಯದೊಂದು ತಾರತಮ್ಯ ಹೋಗಿ ಒಂದು ಭಾವೈಕ್ಯತೆ ಬೆಳೀತೈತಿ. ಇಂಥ ಕಾರ್ಯಕ್ರಮ ಸಂತ ಶರಣರು ಓಡಾಡಿದ ಈ ನೆಲದಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡುವ ಮನಸ್ಸುಗಳಿಗೆ ಈ ಸಾಮೂಹಿಕ ಮದುವೆ ಮಾದರಿಯಾಗಿದೆ. ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಮಾಡುವ ಮೂಲಕ ಈ ಕೌತಾಳ್ ದಂಪತಿ ಮಾದರಿಯಾಗಿದ್ದಾರೆ. ಅದೇನೇ ಇರಲಿ, ಜಾತಿಯ ಹೊರತಾಗಿ ನಾವೆಲ್ಲ ಒಂದೇ ಅಂತ ಸಾರಿ ಸರ್ವಧರ್ಮ ಮದುವೆ ಮಾಡಿದ ಈ ಎಲ್ಲಾ ಜೋಡಿಗಳು ತಮ್ಮ ಜೀವನ ಸುಖ ಹಾಗೂ ಸಮೃದ್ಧಿಯಾಗಿಸಿಕೊಂಡು ಬದುಕಿ ಬಾಳ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.